ಟೀ ಇಟ್ಟಿದ್ದೀನಿ. ಇವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದಾರೆ ಕಂಪ್ನಿಗೆ ಹೋಗೋಕ್ಕೆ. ಅವರೆಕಾಳು ಸುಲಿದಿಟ್ಕೊಂಡಿದ್ದೀನಿ. ಅವರೆಕಾಳು ಪಲಾವ್ ಮಾಡ್ತೀನಿ ತಿಂಡಿಗೆ. ಇಲ್ಲಿ ನೋಡ್ರಿ ಬೆಳಗ್ಗೆನೆ ಕಾರ್ ಆಡ್ತಾ ಇದ್ದಾರೆ. ವಿಹಾನ ಯಾಕೆ ಇಷ್ಟು ಜಲ್ದಿ ಎದ್ದಿದೆಯಾ ಇವತ್ತು? ಜಲ್ದಿ ಎದ್ದಿದ್ರೆ ಲೇಟ್ ಹೋಗೋದು ಸ್ಕೂಲಿಗೆ, ಅದಕ್ಕೆ. ಹೆಂಗೈತಿ ಜ್ವರ? ಕಡಿಮೆ ಆಗೈತಿ? ಮುಖ ಬಾಡೈತಿ. ಚಾ ಆಯ್ತು. ವಿಹಾನ ನೋಡ್ರಿ ಲೈಟ್ ಹೆಂಗ್ ಬರ್ತದೆ ನನ್ನ ಕಾರಲ್ಲಿ. ನೀರೊಂದು ಸ್ವಲ್ಪ ದೊಡ್ಡಕ್ಕೆ ಬಿಡು ಹೋಗು ವಿಹಾನ. ಓಯ್ ನೀರೊಂದು ಸ್ವಲ್ಪ ದೊಡ್ಡಕ್ಕೆ ಬಿಡು ಹೋಗಿ, ಬಿಸಿನೀರು ಚೂರು ದೊಡ್ಡಕ್ಕೆ ಬಿಡು, ಜಾಸ್ತಿ ಬೇಡ. 6:30 ಆಗಿದೆ ಟೈಮು. ಥಂಡಿ ತುಂಬ ಜಾಸ್ತಿ ಇದೆ, ಚಳಿ. ಬೆಳಗ್ಗೆನೆ ಚಹಾ ಕುಡಿದ್ರೆ ಸ್ವಲ್ಪ ಸಮಾಧಾನ ಜೀವಕ್ಕೆ. ನನ್ನ ಮಗ ಬೆಳಗ್ಗೆನೆ ಭಾಳ ಮಾತಾಡ್ತದ ನೋಡ್ರಿ ಎದ್ದು. ಹೌದು, ಇಷ್ಟು ಬೆಳಗ್ಗೆ ಯಾಕೆದಿದ್ಯಾ? ಡೈಲಿ 7 ಗಂಟೆಗೆ ಎದ್ದೋಳು ನೀನು. ಯಾಕೆ ಜಲ್ದಿ ಎದ್ದಿದ್ದಾನಂತ ಹೇಳ ನಾನು. ನೆನ್ನೆ ನೋಟ್ಸ್ ಎಲ್ಲ ಕಂಪ್ಲೀಟು, ಹೋಮ್ವರ್ಕ್ ಎಲ್ಲ ಕಂಪ್ಲೀಟು, ಓದೋದು ಎಲ್ಲ ಓದ್ಕೊಂಡಿದ್ದಾನೆ. ಇವಾಗ ಸ್ಕೂಲಿಗೆ ಹೋಗಕ್ಕೆ ಬೇಜಾರಿಲ್ಲ ಅಲ್ಲ? ನೆನ್ನೆ ಅವ್ರ ಮೇಡಮ್ ಅಷ್ಟರು ಹೇಳ್ತಾಯಿದ್ದಾರೆ, ಮ್ಯಾಮ್ ಬ್ಲಡ್ ಈಸ್ ಕಮ್ಮಿಂಗ್ ಅಂತಿದ್ದಾನಂತೆ ಮೂಗಿಂದ. ಇವನಿಗೆ ಮ್ಯಾಮ್ ಸೀದಾ ಅವನಿಗಂತೂ ಟಾರ್ಚ್ ಎಲ್ಲ ಹಾಕಿ ನೋಡಿದ್ವಿ ಮ್ಯಾಮ್, ಏನೂ ಕಾಣಿಸ್ತಾ ಇಲ್ಲ, ಅವ್ನು ನೋಟ್ಸ್ ಕಂಪ್ಲೀಟ್ ಮಾಡಿಲ್ಲಲ್ಲ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾನೆ. हीट को थोड़ा आता ना जी, हीट को पानी ज्यादा पीना भी ना, हीट को होता, एक बार होता दो बार भी होता, तब दर्द हो रहा था मुझे. ಹೀಟ್ ಈ ಸೆಮ್ ಓದ್ಕನ ಕೊಡ್ತಿದ್ರು, ಬರೆಯಕ್ಕೆ ಜಾಸ್ತಿ ಕೊಡಕ್ತಿಲ್ಲ. ಓದ್ಲಿ ಸುಮ್ನಿರಪ್ಪ, ಓದಿದ್ರನೆ ಪಾಡು. ಓದೋದೇ ಬೆಸ್ಟ್ ಪಿ. ಬರೆಯೋದ್ರಾಗ ಏನಿಲ್ಲ, ಸುಮ್ಮನೆ ನೋಡ್ಕೊಂಡು ಬರೆಯೋದು, ಏನು ಕಾನ್ಸಂಟ್ರೇಷನ್ ಇರಲ್ಲ. ಓದೋದಾದ್ರೆ ಓದಿಸ್ಬೋದು. ಈಗ ಹೆಂಗ್ ಓದಿದ್ ನೋಡಿ ನಿನ್ನೆ ಅವನು, ಹೌದಿಲ್ಲ? ಎಷ್ಟೊಂದು ಓದ್ದ, ಅವನೇ ಓದ್ದ, ಹಿಂದಿ ಎಲ್ಲ ಪಟ ಪಟ ಓದ್ದ. ಅದಕ್ಕೆ ಹ್ಯಾಂಡ್ ರೈಟಿಂಗ್ ಹಂಗಾಗ್ಯಾವ. ಎದ್ರದ್ದು ಮರೆಯ ಮೊಸಳೆ ಎಲ್ಲಿಂದ ಬರ್ತತಿ ಇಲ್ಲಿ? ಮೀನ್ ನೋಡಿ ಹೆಂಗ್ ಆಡಾಗತ್ತಾವ. ಈಗ ಮೀನಿಗೆ ಊಟ ಹಾಕೋ ಚಿಂತಿ. ನೀರು ಬಿಡೋಣ ಸ್ವಲ್ಪ ಹೋಗು. ನೀರು ಬಿಡೋಗಪ್ಪ ಬಚ್ಚಿಲಿಗೆ ಹೋಗಿ. ಇನ್ನೂ ಸ್ವಲ್ಪ ಫಾಸ್ಟ್ ಬಿಡು, ಅದು ಕಡಿಮೆ ಆಗತ್ತೆ ಗೀಸರ್. ಚಾ ಚೆನ್ನಾಗೈತಲ್ಲ? ಫುಲ್ ಸ್ಪೀಡ್ ಬಿಟ್ಟು ಬರ್ತಾನೆ ನೋಡೀಗ. ಹ್ಞೂ ಸಾಕು ಬಾಪ್ಪ. निदान ಅದನ್ನ ಕೆಡವಿಯಾ. ए कम डाल भाई, ज्यादा न को बस छोड़ वो तू पूरा 1 kg लाग डाले तो भी खाने रेडी. ಅದು ಕಂಟಿನ್ಯೂಸ್ ಒಂದು ವಾರದಿಂದ ಭಾಳ ತಿನ್ನಕ್ಕೆ ಹಾಕಿದ್ದ. ಅದಕ್ಕೆ ಹೆಂಗಾಗಿದೆ ಗೊತ್ತಾ ರೀ,
ಅದು ಹೊಟ್ಟೆ ಡುಮ್ಮಕ್ಕಾಗ್ಬಿಟ್ಟಿತ್ತು ಕೆಳಗೆ ಪಾಪ. अनीता वो क्या बोला वो बड़ा और फिश तुम्हें वो फिश को देखे ने मोबाइल में कितना की बार देखे ಅದು ಬೇಕು ಅಂತ ಬಂದಿದ್ದಲ್ಲ, दादी तक ನಮ್ಮ ಜಾಗಕ್ಕೆ ನೀವು ಬಂದಿದ್ದೀರಿ, ನಿಮ್ಮ ಜಾಗಕ್ಕೆ ನಾವು ಬರಬಾರ್ದ? देखो अम्मी देखो अब्बा अम्मी देखो अब देखो ये बड़ा और मोबाइल में देखो वो बड़ा ಅವಕ್ಕೆ ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ಏನ್ ಮಾಡ್ಕೊಡ್ಬೇಕು? ಓಕೆ, ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ಪೈಪ್ ಇಂದಾನೆ ದಾರಿ ಮಾಡ್ಬೇಕು. ಯಾಕೆ ರೋಡಲ್ಲಿ ನಡ್ಕೊಂಡು ಹೋಗಲ್ಲ? ಆದ್ರೆ ಅದಕ್ಕೆ ಉಸಿರು ಕಟ್ಬಿಡುತ್ತೆ, ಸತ್ತು ಬಿಡುತ್ತೆ. ಅದಕ್ಕೆ ಒಂದು ಪೈಪ್ ನೀರ್ ಹಾಕಿ ಹಂಗೆ ಕರೆಸ್ಬೇಕು, ಸಮುದ್ರಕ್ಕೆ ಬಿಡ್ಬೇಕು. ಆಮೇಲೆ ಸಮುದ್ರಕ್ಕೆ ಬಿದ್ಮೇಲೆ ಮತ್ತ ಹಂಗ ಅದು ಬೇಕು ಅಂತ ಬಂದಿದ್ದಲ್ಲ, ವಿಯಾನ್ ಕರ್ಕೊಂಡ್ ಬಂದಿದ್ದು. ಎಲ್ಲಿಂದ ಕರ್ಕೊಂಬಂದಿದ್ದು? ಅದು ದೊಡ್ಡ मोबाइल ನೋಡಿ अम्मी मोबाइल में देखो ये देखने में इतना बड़ा रहता है, इतना मोटा रहता, उसका पेट इतना मोटा रहता, ಹೌದು ಹೌದು देखने में इतना बड़ा रहता वो. ಹೌದು हौद हमने चेक एक तोता को एक मुंह में चटक कर देता. ಹೌದು इतना छोटा मछली रहता ना, ये इतना बड़ा मछली है. इसको शार्क खाने आया तो एक बार अच्छ कर तो भाई चल जाता. शार्क उतना डेंजर है, चुपके कहीं पालने का खाने का टेस्ट. ಇವರು ಅಪ್ಪ ಮಗ ಇಬ್ರು ಸೂಫ್ರಮ್ಸು ಪಿಕ್ಚರ್ ನೋಡಿ ನೋಡಿ ಫುಲ್ ಡೈಲಾಗ್ ಬೈ ಹಾರ್ಟ್ ಮಾಡಿಬಿಟ್ಟಿದ್ದಾರೆ ಅಲ್ಲ? ಅವ್ರು ಯಾರು ಸ್ವಾಮೀಜಿ ಬಾಂಡ್ಲಿ वाली बुड्ढे 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 बिस्किट होते. ನೀವು ಮಸ್ತ್ ಹೇಳ್ತಿದ್ದ ಡೈಲಾಗ್ ಈಗ ಮರ್ತೇನ? Daddy. ಹೋಗಿ के मानो ಸುಂತೀನಿ ದಾಡಿ ಮಾಡಿ ಕೈ ಬೇಡ. ದಾರಿ ತಪ್ಪಿ ನಡೆದಿದ್ದಲ್ಲ. ಇವನಿಗೆ ಮೂವೀಸಿಗೆ ಸೇರಿಸ್ಬೇಕಂತ್ರಿ. ಮತ್ತೆ ಸಕಲ ಕಲಾ ವಲ್ಲಭವಾಗಿ ಕಾಣಿಸ್ತಾನ. ಕ್ರಿಕೆಟ್ ಸೇರ್ತೀನಿ ಅಂತ ಕ್ರಿಕೆಟ್ ಕಿಟ್ ತಂದ. ಏನಿಲ್ಲಪ್ಪ ಇವನು, ಏನಿಲ್ಲ ಹೇಳ್ರಿ. ಏನಿಲ್ಲ, ಊಟನೂ ಇಲ್ಲ. ಅವನಲ್ಲಿ ಬುಗುರಿ ತಿರುಗಿಸ್ತದಾನ, ನೀವು ಇಲ್ಲಿ ಚಾರ್ಜರ್ ತಿರುಗಿಸ್ತದೀರಾ? ಅಪ್ಪ ಅವನು ಮಾಡ್ಕೊಳತ್ತೋ ಏನ ಮರ್ ಜಾತೆ ಅಂತ ಅದಿರಾತ್ ಕೂಟಿ ಅಪ್ಪ ಇದು ಅಮ್ಮ ಮಗ ಸೇರ್ಕೊಂಡು ವಿಡಿಯೋಗೋಸ್ಕರ ಆಸೆ ಮಾಡುವಂತ ಬಂದಿದ್ದಾನೆ ನಮ್ಮ ಹುಡುಗ. ಡೈಲಿ ಪಾಪ ಲೇಟಾಗಿ ಎದ್ದಾಳ್ತಾನೆ, ಇವತ್ತು ಜಲ್ದಿ ಎದ್ದಾನೆ. ಇವು ಬೇಕು ಅಂತ ಬಂದಿದ್ದಲ್ಲ, ವಿಡಿಯೋಗಾಗಿ ಬಂದಿದ್ದ. ವಿಡಿಯೋಗಾಗಿ ಬಾಯ್ ಬಾಯ್. ಬರೀ ಆಟ. ಬಾಲ್ ನನಗೆ ಅಡುಗೆಗೆ ಹೆಲ್ಪ್ ಮಾಡು. ಬಾಯ್ ಪಾಪ. ಬಾಯ್. ಬಾಯ್ ಸುನೀನಾ ಬಾಯ್ ಬಾಯ್. ನೋಡಿರಿ ಒಳಗೆ ನೋಡ್ರಿ, ಚಳಿ ಥಂಡಿ ಐತಿ. ಪಪ್ಪ ನಿನ್ನೆ ಕಾಟನ್ ತಂದೈತೆ, ಕಿವಿಗೆ ಕಾಟನ್ ಇಟ್ಕೊಂಡು ಹೋಗ್ಬೇಕು ಸ್ಕೂಲಿಗೆ. ಅಪ್ಪಿ ತರಿ ಚಲೋ. ಕಾ ಹೇ ಕಾಟನ್ ದೇಖ. ವೆರಿ ಗುಡ್ ಬಾಯ್, ಗುಡ್ ಬಾಯ್. ಸೊ ಟೈಮ್ ಬಂದುಬಿಟ್ಟು 6:45 ಆಗಿದೆ. ಸೊ 6:45 ಇವ್ರು ಹೊರಡ್ತಾರೆ ಕಂಪ್ನಿಗೆ. 7:55ಗೆ ನಾವು ಅಮ್ಮ ಮಗ ನಾವಿಬ್ಬರು ಹೊರಡಬೇಕು. ಇವತ್ತು ನನ್ನ ಮುದ್ದು ಜಲ್ದಿ ಎದ್ಬಿಟ್ಟಿದೆ. ಯಾಕೆ ಅಂದರೆ ನೆನ್ನೆ ನೈಟ್ 9 ಗಂಟೆಗೆ ಬೇಗ ಮಲ್ಕೊಂಡನಲ್ಲ, ಸೊ ಹಾಗಾಗಿ ಬೇಗ ಎದ್ದಿದ್ದಾನೆ. ಸೋಫಾ ಕವರ್ ಸರಿ ಮಾಡು. ಅದಕ್ಕಿಂತ ಜಲ್ದಿ ಎದ್ದಿದ್ದೀನಲ್ಲ. ಹೌದು, ಅದಕ್ಕಿಂತ ಜಲ್ದಿ ಎದ್ದಿದ್ದೀನಿ.
ಆಮೇಲೆ ಇನ್ನೊಂದು ಏನು ಗೊತ್ತಾ, ನನ್ನ ಮಗನಿಗೆ ಸ್ಕೂಲಿಂದು ವರ್ಕ್ ಏನಾದರೂ ಕಂಪ್ಲೀಟ್ ಆಯಿತು ಅಂತಂದರೆ ಭಾಳ ಖುಷಿ ಸ್ಕೂಲಿಗೆ ಹೋಗೋಕ್ಕೆ. ಎಲ್ಲ ಅಂದರೆ ಒಂಥರ ಏನು ಕೇಳಿದ್ರೂ ಆನ್ಸರ್ ಮಾಡ್ಬೋದಲ್ಲ ಕ್ಲಾಸಲ್ಲಿ, ಇನ್ಸಲ್ಟ್ ಆಗಲ್ಲ, ಬೇಜಾರಾಗಲ್ಲ ಟೀಚರ್ಗಳು ಕೇಳಿದ್ರೆ. ಏನಾದರೂ ಹೋಮ್ವರ್ಕ್ ಮಾಡಿಲ್ಲ, ಓದ್ಕೊಂಬರೋದು ಹೇಳಿರೋದು ಓದ್ಕೊಂಬಂದಿಲ್ಲ, ಟೆಸ್ಟಿಂದ ಏನಾದರೂ ಓದಿಲ್ಲ ಅಂದಾಗ ಹೊಟ್ಟೆ ನೋವು ಬರ್ತದೆ, ಮೂಗಲ್ಲಿ ಬ್ಲಡ್ ಬರ್ತದೆ, ತಲೆನೋವು ಬರ್ತದೆ, ಬೋರ್ ಆಗ್ತದೆ, HP ಪೀರಿಯಡ್ ಎಲ್ಲ ಬೇಕು ಅನ್ನಿಸ್ತದೆ ಅಲ್ವಾ ಅಲ್ವಾ? ಹಾಂ, ಅದನ್ನು ಸರಿ ಮಾಡಿ ಬ್ರಷ್ ಮಾಡಿ ಸ್ನಾನ ಮಾಡೋಕ್ಕೆ ಹೋಗಬೇಕು. ರೆಡಿ? ಸರಿ, ನೀನು ಆಟ ಆಡು. 7 ಗಂಟೆ ತನಕ ಟೈಮ್ ಕೊಡ್ತೀನಿ ನಿನಗೆ, ಓಕೆನಾ? ಆಟ ಆಡಿ ಆಮೇಲೆ 7 ಗಂಟೆ ಆದಮೇಲೆ ಹಲ್ಲುಜ್ಜಿ ಮುಖ ತೊಳೆಯೋಕೆ ಸ್ನಾನ ಮಾಡೋಕ್ಕೆ ಹೋಗ್ಬೇಕು. ರೆಡಿನಾ? ನಾನು ಅಲ್ಲಿ ತನಕ ತಿಂಡಿ ಮಾಡ್ತೀನಿ. ಡನ್? ಅಲ್ಲಿ ತನಕ ನಾನು ಕಂಪ್ಯೂಟರ್ ನೋಡ್ತೀನಿ. ನೋಡಪ್ಪ, ಏನಾದರೂ ನೋಡು. ನೀನು ಸಂಜೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿ ಬೇಗ ಬೇಗ ಓದಿದ್ದಕ್ಕೆ ನೀನು ಏನಾದರೂ ಮಾಡ್ಕೋ. ಡನ್? ನೋಡು, ಇವೆರಡು ಸರಿ ಮಾಡಿದೆ. ಮಧ್ಯದ್ದು ಗುಡ್ ಬಾಯ್. ಭಾಳ ಕೆಲಸ ಮಾಡ್ತಾನಪ್ಪ ನನ್ನ ಮಗ. ಚಲೋ ಚಲೋ ಕೆಲಸ ಮಾಡ್ತಾನ. ಓಕೆ. ಕಂಪ್ಯೂಟರ್ ನನಗಿಂತ ಜಾಸ್ತಿ ನನ್ನ ಮಗನೇ ಯೂಸ್ ಮಾಡ್ತಾನೆ. ಹಿಂಗಾಗ್ಬಿಟ್ಟಿದೆ ಇದು. ಆ್ಯಕ್ಚುಲಿ ಸ್ಕೂಲಿಗೆ ಕ್ವಶನ್ ಪೇಪರಿಗೆ ಮತ್ತು ವರ್ಕ್ಶೀಟ್ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಬೇಕು ಅಂಥೇಳಿ ಕಂಪ್ಯೂಟರ್ ತಂದಿದ್ದು. ಅದು ಕೆಲಸ ಕಡಿಮೆ ಆಗುತ್ತೆ, ಅಂದರೆ ಬೇಗ ಬೇಗ ಮುಗಿಸ್ಕೋತೀನಿ ನಾನು. ನನ್ನ ಮಗಂದೇ ಕೆಲಸ ಆಗುತ್ತೆ. ಮೊಬೈಲ್ ನೋಡಿದ್ನ, ಮೊಬೈಲ್ ಅವಾಯ್ಡ್ ಆಗುತ್ತೆ. ಅದು ಸ್ಕ್ರೀನ್ ಟೈಮೇ, ಬಟ್ ರೀಲ್ಸ್ ನೋಡಲ್ಲ. ಅದರೊಳಗಾದರೆ ಕಾರ್ಟೂನ್ ನೆಟ್ವರ್ಕು, ಇಂಗ್ಲೀಷ್ ಸ್ಟೋರೀಸು ಈ ಥರ ಎಲ್ಲ ಹಾಕ್ಕೊಡ್ತೀನಿ. ಸೊ ಹಾಗಾಗಿ ಮೊಬೈಲ್ ಅವಾಯ್ಡ್ ಆಗಿದೆ. ಸೊ ಬೇಗ ಬೇಗ ಮಸಾಲೆ ಎಲ್ಲ ರುಬ್ಕೊಂಡು ಪಲಾವ್ ಮಾಡ್ತೀನಿ. 7 ಗಂಟೆ ಒಳಗೆ ಪಲಾವ್ ಮಾಡಿದ್ರೆ ಬೇಗ ರೆಡಿಯಾಗಿ ಹೋಗ್ಬೋದು. ಬೆಳಗ್ಗೆನೇ ಎದ್ದು ಜಂಗಲ್ ಬುಕ್ ನೋಡ್ತಾ ಇದ್ದಾನೆ. ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ. ನೋಡ್ರಿ, ಎಕ್ಸಾಕ್ಟ್ 1 ಅವರಲ್ಲಿ ಪಲಾವ್ ಮಾಡಿ ಬಾಕ್ಸಿಗೆ ಕಟ್ಟಿ ವಿಹಾನ್ ಸ್ನಾನ ಮಾಡಿ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗಬೇಕು. ಸೊ ಇನ್ನೂ 1 ಅವರ್ ತನಕ ನಾನು ಏನೇ ಆದಂತಹ ವೀಡಿಯೋ ಮಾಡಲ್ಲ. ಏನಕ್ಕೆ ಅಂತಂದರೆ ನನಗೆ ವೀಡಿಯೋ ಮಾಡ್ಕೊತ ರೆಡಿ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ ಯೂನಿಫಾರ್ಮ್ ಎಲ್ಲ ಜೋಡಿಸಿ ಪಟ್ 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 ಅಂತ ಎಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಎದ್ದಳಪ್ಪಿ ಸಾಕು, ಸ್ನಾನಕ್ಕೆ ಬಾ. ನೋಡಿರಿ, ಟೈಮ್ ಬಂದ್ಬಿಟ್ಟು 7:15 ಆಗಿದೆ. ಇನ್ನು 3/4 ಗಂಟೆ ಒಳಗೆ ಎಲ್ಲ ಆಗಬೇಕು. ಪಲಾವು ವಿಶಿಲಿಗಿಟ್ಟಿದ್ದೀನಿ, ಈ ಕಡೆ ಬೇಳೆ ಸಾರು ಬಿಸಿಗಿಟ್ಟಿದ್ದೀನಿ. ಸಾರು ಚೆನ್ನಾಗಿ ಕುದಿಸಿಟ್ರೆ ಸಂಜೆ ತನಕ ಕೆಡಲ್ಲ. ಸೊ ಅನ್ನ ಇದೆ, ಕುಕ್ಕರ್ ವಿಶಿಲ್ ಆದಮೇಲೆ ಅನ್ನ ತಣ್ಣಗೆ ಮಾಡಿ ಬೇಗ ರೆಡಿ ಮಾಡ್ತೀನಿ ಅವನಿಗೆ ಸ್ಕೂಲಿಗೆ. ಸೊ ಇನ್ನು ಹಾಫ್ ಆನ್ ಅವರಲ್ಲಿ ಬುಕ್ ಆಲ್ರೆಡಿ ಪ್ಯಾಕ್ ಆಗಿದೆ. ಲಂಚ್ ಪ್ಯಾಕ್ ಮಾಡಿಬಿಟ್ಟು ಯೂನಿಫಾರ್ಮ್ ಹಾಕಿ ರೆಡಿ ಆಗಬೇಕು. ಕರೆಕ್ಟು ಟೈಮ್ ಆಯಿತು. ವಿಹಾನ್ ಕಂಪ್ಯೂಟರ್ ಶಟ್ ಡೌನ್ ಮಾಡ್ದೆ. ಚಾಕ್ಲೇಟ್ ಇಟ್ಕೋತಾ ಇದ್ದಾನೆ ಲಂಚ್ ಬ್ಯಾಗಲ್ಲಿ. ಎಕ್ಸಾಕ್ಟ್ 7:55 8 ಆಗ್ತಾಯಿದೆ. ಸೊ ಈಗ ಹೊರಟ್ರೆ ಕರೆಕ್ಟ್ 8:03 8:04ಗೆ ಬಸ್ ಸಿಗುತ್ತೆ ನನಗೆ, ಸ್ಕೂಲ್ ಬಸ್ಸು. ವಿಹಾನ್ ರೆಡಿ ಆಗಿದ್ದಾನೆ, ಹೊರಡ್ತಾ ಇದ್ದೀವಿ ಸ್ಕೂಲ್ಗೆ. ವಿಹಾನ್ ಈಸ್ ವೇಟಿಂಗ್ ಫಾರ್ ಸ್ಕೂಲ್ ಬಸ್. ಇಲ್ಲಿ ಮುಖ ತೋರಿಸಿ, ಹೆಂಗೈತೆ ನಿನ್ನ ಮುಖ? ಗುಡ್ ಬೈ ಗುಡ್ ಬೈ. ವಿಹಾನ್ ಫ್ರೆಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಸ್ಕೂಲಿಂದ ಬಂದ್ವಿ, ಒಂದು 10 ನಿಮಿಷ ರೆಸ್ಟ್ ತೊಗೊಂಡು ಚಹಾ ಮಾಡ್ತಾಯಿದ್ದೀನಿ. ಬರೋಕರ ಅವರು ಬಿಸ್ಕೆಟು ಮತ್ತು ಚಕ್ಲಿ ತಂದರೆ ಚಹಾ ಮಾಡ್ಕೊಂಡು ಕುಡ್ತಿದ್ದೀವಿ. ಇವರಿಬ್ಬರು ಅಪ್ಪ ಮಗನ ಏನೋ ಕಾನ್ವರ್ಸೇಷನ್ ನಡೀತೈತಿ. ಏನು ಮಾಡ್ದ? ಹಿಡೀರಿ, ಹಿಡಿಯಪ್ಪ, ಹಿಡೀರಿ, ತಗೊಳಪ್ಪಿ. ಕಿವು ಕ್ಯಾವ? ಹಾಂ, ಏನಾಯ್ತು ಅವನಿಗೆ? ಏನಾಯ್ತು? ಅಯ್ಯೋ ಅಯ್ಯೋ, ಕೈ ಗುಡ್ದನ ಪಾಡ್ ಮಾಡ್ದ ಬಿಡ. ವಿಯಾನಿಗೆ ಹಾಲು ತೆಗ್ದಿಟ್ಟು ಉಳ್ದಿದ್ರಲ್ಲಿ ಚಹಾ ಮಾಡ್ತೀವಿ ನಾವು.
चकली ತುಂಬ ಟೇಸ್ಟಿಯಾಗಿತ್ತು. वैसा का क्या खाया? अब क्या ये चकली अच्छा नहीं है? वहाँ ये रखी हूँ ले, क्या वो बादाम दूध ठंडा करने रखी हूँ, देख. चाय बिस्किट तಗೊಂಡೋದ ಅವನು. फैन ऑफ कर. इधर डाले वो बादाम दूध. जी आओ जी, चाय पी. हेलो, गिव मी बिस्किट. टेक 2. यू टेक 2. गिव मी ऑल. की वो ज़्यादा खाना नहीं बा. 2 तू ले, 2 मंजे दे, 2 पप्पा को. बिस्किट ಹೋಯ್ಸರ तो ಬಿಸ್ಕೆಟ್ ನಕ್ಕೋಲೆ ಸಪ್ಪೆ ಆಗ್ತೈತನ್ರಿ ಬಿಸ್ಕೆಟ್. ಬೇಡ ಅಲ್ಲ, ನಾವು ಮಾತ್ರ ತಿನ್ನೋಣ. ಎಲ್ಲಿ ಇಟ್ಟು ನೋಡೋಣ. ಏ ಹೊಂದೇಲೆ ಬಾ ನಕ್ಕೋ ಬಿಸ್ಕೆಟ್. दूध बादाम दूध. ಹಾಂ, 2 ಬಿಸ್ಕೆಟ್ ತಿಂದ ಮತ್ತೆ ಹೋಗೋ ಪಪ್ಪನ ಹತ್ರ ಮಾತಾಡ್ತದ ನೋಡ್ರಿ. ಹಾಲು ತಣ್ಣಗೆ ಮಾಡ್ಕೊಡ್ಬೇಕು. इसके चार्ज कहीं वेस्ट करता है. ಮಾತಿನ ಮಲ್ಲ. हाँ बा, दूध पीविया ना. अब क्या करना है? पढ़ना. ರಿಮೋಟ್ ಕಾರ್ ಆಡಿದಾನೆ. ಎಷ್ಟೊತ್ತು? 1-2.5 ಗಂಟೆ ತನಕ ಆಡಿದಾನೆ ನೋಡ್ರಿ ಬಂದಾಗಿಂದ. ಈಗ ಹೋಮ್ವರ್ಕ್ ಮಾಡುವ ಸಮಯ. ಹೋಮ್ವರ್ಕ್ ವಿಹಾನ್ ಮಾಡ್ತಿದ್ದಾನೋ ಅವ್ರ ಅಪ್ಪ ಮಾಡ್ತೈತೋ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಸಮಯ 6:30. ಈಗ ಹೋಮ್ವರ್ಕ್ ಮಾಡುವ ಸಮಯ. ಬಿಗ್ ಬಾಸ್ ಅಡಿಕ್ಟ್ ಆಗಿದ್ರೆ ಹಿಂಗೆ ಆಗೋದು. ಸಮಯ 6:30. ಎಷ್ಟು ಗಂಟೆಗೆ ಮುಗಿಸ್ತೀರ ಹೋಮ್ವರ್ಕ್? ಎಷ್ಟು ಕೊಟ್ಟಾರ? ಫುಲ್ ಕೊಟ್ಟಾರ? ಭಾಳ ಎಷ್ಟನ ಕೊಡಿ. ನೈ ಕರ್ನ ವಯಸ್ಸ ತಂಟೆ ನನ್ನ ಮಗ. ಏನು ಇವಾಗ ನಿನಗೆ ಪಿತೂರಿ ಕಿರಿಕಿರಿ? ಇವತ್ತು ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾರೆ ಹಾಫ್ ಡೇ ಅನ್ಕೊಂಡು ಹೋಗಿ, ಗೊತ್ತೈತಿಲ್ಲ? ಈಗೇನು ಸಮಸ್ಯೆ ಏನೈತೆ ಹೇಳು. ಈ ಕಡೆ ತಿರ್ಗೋ. ಏನು ಸಮಸ್ಯೆ ಇದೆ? ಇಲ್ಲೇನೋ ಒಂದು ಸಮಸ್ಯೆ ಇದೆ. ಕಂಪ್ಲೀಟ್ ಮಾಡೋಕೇನೇನ ಕಿಸ್ಕ ಬಾವು. ಕಂಪ್ಲೀಟ್ ಮಾಡಕ್ ಕೊಟ್ಟು ಕಳ್ಸ್ಯಾರೇನಾ? ಯಾವ್ದು? उसको देख ले लिख रहा था वैसे रख ले काया पाम पूने. क्या होमवर्क करती बाब? ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಟಿ ಬಂದ್ಬಿಟ್ಟು ಈ ಆಗೈತೆ ನೋಡ್ರಿ. ಇದು ಹ್ಯಾಂಡ್ ರೈಟಿಂಗ್ ಆಗೈತಿ. ಫಿಲ್ ದ ಬ್ಲಾಂಕ್ಸ್ ಬರ್ದಿದ್ದಾನಿಲ್ಲ ಆಲ್ರೆಡಿ. ಅದೇ ಪಿ ನೋಟ್ಸ್ ಕಂಪ್ಲೀಟ್ ಮಾಡಕ್ಕೆ ಕೊಟ್ಟು ಕಳ್ಸ್ಯಾರ ಮ್ಯಾಮ್. ಹೋಮ್ವರ್ಕ್ ಎದ್ರಾಗ ಬರೀಬೇಕು ಈಗ ಅವನು. ಇವಾಗ ಇದನ್ನ ನೋಟ್ಸ್ ಕಂಪ್ಲೀಟ್ ಮಾಡ್ಲಿ. ಅದು ಇದೇನೋ ಗ್ಯಾಪ್ ಬಿಟ್ಟಾರಂದ್ರಲ್ಲ, ಹೋಮ್ವರ್ಕ್ ಐತಲ್ಲಪ್ಪ. ಹೋಮ್ವರ್ಕ್ ಮುಗಿಸಿ ಅದನ್ನ ಮಾಡ್ಲಿ ಹೇಳ್ರಿ. ನಮ್ಮ ವಿಹಾನ್ ಮ್ಯಾಥ್ಸ್ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾನೆ ವಿತೌಟ್ ಎನಿ ಹೆಲ್ಪ್. 171 172 ಎಸ್, ವೆರಿ ಗುಡ್. 72 172 173 174. ವಿಹಾನ್ ಇಲ್ಲಿ ನನ್ನ ಜೊತೆ ಕೂತ್ಕೊಂಡು ಹೋಮ್ವರ್ಕ್ ಬರೀತಾ ಇದ್ದಾನೆ. ಸೊ ನಾನು ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ರೈಸ್ ಇದೆ, ಬೆಳಗ್ಗೆ ಮಾಡಿಟ್ಟೋಗಿದ್ದೆ. ವೈಟ್ ರೈಸ್ ಇದೆ. ಅದಾದಮೇಲೆ ಬೆಳಗ್ಗೆ ಪಲಾವ್ ಮಾಡಿದ್ದೆ, ಸೊ ಪಲಾವು ಸ್ವಲ್ಪ ಇದೆ. ಆಮೇಲೆ ರೊಟ್ಟಿ ಇದೆ. ಆಮೇಲೆ ಮೊಟ್ಟೆ ಬೇಯಿಸೋಕ್ಕಿಟ್ಟಿದ್ದೀನಿ ನನಗೆ ವಿಹಾನಿಗೆ. ಬೇಳೆ ಸಾರು ಇತ್ತು, ನೆನ್ನೆ ಮಾಡಿದ್ನಲ್ಲ ಬೇಳೆ ಸಾರು, ಅದನ್ನು ಕುದಿಸಿಟ್ಟಿದ್ದೀನಿ. ಸೊ ರೊಟ್ಟಿಗೆ ಬಿಸಿ ಬೇಳೆ ಸಾರು ರೊಟ್ಟಿ ಆಗುತ್ತೆ. ಬಟ್ ಸ್ವಲ್ಪ ಪಲ್ಯ ಮಾಡೋಣ ಅಂಥೇಳಿ ಬೀನ್ಸ್ ಇತ್ತು, ಹಾಗಾಗಿ ಬೀನ್ಸ್ ಪಲ್ಯ ಮಾಡೋಣ ಅಂತೇಳಿ ಕೂತಿದ್ದೀನಿ. ಸೊ ವಿಹಾನ್ ಇಲ್ಲಿ ನನ್ನ ಜೊತೆ ಕೂತ್ಕೊಂಡು ಹೋಮ್ವರ್ಕ್ ಬರಿತಾ ಇದ್ದಾನೆ. ಬೀನ್ಸ್ ಪಲ್ಯಕ್ಕೆ ನೀರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಾಕಿ ಹಾಗೆ ಒಗ್ಗರಣೆ ಕೊಟ್ಟು ಡೈರೆಕ್ಟಾಗಿ ಮಾಡ್ತೀನಿ. ಬಟ್ ತೆಂಗಿನಕಾಯಿ ನೋಡಿದೆ, ತೆಂಗಿನಕಾಯಿ ಇರಲಿಲ್ಲ. ಸೊ ನೋಡ್ಬೇಕು, ಒಂದು ತೆಂಗಿನಕಾಯಿ ಸುಲ್ಕೊಳ್ಳೋಣ. ಈಗ
ಅವರು ಅವ್ರ ಫ್ರೆಂಡ್ ಹತ್ರ ಹೋಗಿದ್ದಾರೆ. ಒಂದು ತೆಂಗಿನಕಾಯಿ ತೊಗೊಂಡು ಸುಲಿಬೇಕು. ಸೊ ಒಂದು ತೆಂಗಿನಕಾಯಿ ತೊಗೋತಾ ಇದ್ದೀನಿ ತೆಂಗಿನಕಾಯಿ ಸುಲಿಯೋಕ್ಕೆ. ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬೇಗ ಸುಲ್ ಕೊಡೋರು, ಅಡುಗೆನೂ ಬೇಗ ಆಗ್ತಿತ್ತು. ವಿಹಾನ್ ಏನು ಕನ್ಸು ಕಾಣ್ತಾ ಇದೆಯಾ? ಹಾಂ, ಬರೀ ಜಲ್ದಿ. ಇನ್ನೂ ಇಂಗ್ಲೀಷ್ ಐತೆ, ಸಂಸ್ಕೃತ ಐತೆ. ಸುಲಿತೀಯ ತೆಂಗಿನಕಾಯಿ? ನಿನಗೆ ಬರಲ್ಲಪ್ಪ. ಸ್ವಲ್ಪ ಟ್ರೈನು ಬೇಡ, ಭಾಳ ಟ್ರೈನು ಬೇಡ. ತೆಂಗಿನಕಾಯಿ ಒಂಚೂರು ಸುಲ್ಕೋಬೇಕು. ತೆಂಗಿನಕಾಯಿ ಸುಲಿದ್ಬಿಟ್ಟು ಸರಿ ಅಪ್ಪಿ, ಬೇಡ, ಆಗಲ್ಲ ನನಗೆ. ಎತ್ತು. ಬರಲ್ಲ ಬರಲ್ಲ. ಇಲ್ಲ, ದಮ್ಮಿಲ್ಲ. ನೀ ಹಿಡ್ಕೊ ನೋಡೋಣ. ನೋಡಿ ಇಲ್ಲಿ 2 ನಿಮಿಷದಲ್ಲಿ ಎಷ್ಟು ಜಲ್ದಿ ತೆಂಗಿನಕಾಯಿ ಸುಲಿದೆ. ಯಪ್ಪ, ಈ ತೆಂಗಿನಕಾಯಿ ಸುಲಿಯೋದು ಒಂದು ದೊಡ್ಡ ಸಾಹಸ ಆಗಿಬಿಟ್ಟಿತ್ತು. ಮನೆಗೆ ಬಂದು ಹೆಚ್ಚು ಕಮ್ಮಿ 1-1.5 ವರ್ಷ ಆದ್ರೂ ತೆಂಗಿನಕಾಯಿ ಸುಲಿಯೋಕ್ಕೆ ಮೊಚ್ಚಿರಲಿಲ್ಲ. ಸೊ ಏನಾದರೂ ತೆಂಗಿನಕಾಯಿ ಥರ ತೆಂಗಿನಕಾಯಿ ತಂದರೆ ಒಂದು ಬೆಳ್ಕೊಂಡದಿಂದ ಸುಲ್ಕೊಂಬರ್ಬೇಕಿತ್ತು, ಇಲ್ಲ ಅಂತಂದರೆ ಸುಲಿದಿರೋ ತೆಂಗಿನಕಾಯಿನೇ ತರಬೇಕಿತ್ತು. ಸೊ ಇಷ್ಟು ಕಷ್ಟ ಇತ್ತು. ಅವ್ರೇನಾದರೂ ಪೇಟೆಗೆ ಹೋದರೆ ಅಥವಾ ಬೆಳ್ಕೊಂಡೋಕೆ ಹೋದರೆ ಅಥವಾ ಎಲ್ಲಾದರೂ ಅವ್ರ ಫ್ರೆಂಡ್ಸ್ ಹತ್ರ ಮಾತಾಡೋಕೆ ಹೋದರೆ ಅವ್ರು ಬರೋ ತನಕನೂ ತೆಂಗಿನಕಾಯಿ ಅಡುಗೆ ಏನಾದರೂ ಮಾಡೋದಿದ್ರೆ ನಾನು ವೆಯ್ಟ್ ಮಾಡ್ಕೊಂಡೇ ಇರಬೇಕಿತ್ತು. ಸೊ ಹಾಗಾಗಿ ಅವ್ರಿಗೆ ಹೇಳಿದ್ದಕ್ಕೆ ಈ ಥರ ನೋಡಿ ಮಾಡಿಸ್ಕೊಂಬಂದಿದ್ದಾರೆ ತೆಂಗಿನಕಾಯಿ ಸುಲಿಯೋದು. ಸೊ ಅವರಿಲ್ಲ ಅಂತಂದ್ರೂ ನಾನು ಟೆನ್ಷನ್ ಇಲ್ದಂಗೆ ಒಂದು 3-4 ನಿಮಿಷದಲ್ಲಿ ಬೇಗ ಸುಲಿತೀನಿ. ಎಷ್ಟು ಸುಲಭ ನೋಡಿರಿ. ಅದಕ್ಕೆ ಹೆಣ್ಮಕ್ಳಿಗೆಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಬಿಟ್ರೆ ಸೊ ಇಂಡಿಪೆಂಡೆಂಟಾಗಿ ಅವರೆಲ್ಲ ಕೆಲಸ ಮಾಡ್ಕೋತಾರೆ. ಸೊ ನಿಮ್ಮ ಮನೆಯಲ್ಲೂ ಏನಾದರೂ ಈ ಥರ ತೆಂಗಿನಕಾಯಿ, ಇಡೀ ತೆಂಗಿನಕಾಯಿ ಇತ್ತು, ಇಡೀ ತೆಂಗಿನಕಾಯಿ ಇದ್ದರೆ ಏನು ಲಾಭ ಗೊತ್ತಾ? ಬೇಗ ಡ್ರೈ ಆಗಲ್ಲ, ಆಮೇಲೆ ಹಾಳಾಗಲ್ಲ ತೆಂಗಿನಕಾಯಿ. ಈ ಥರ ಸುಲಿದಿಟ್ಬಿಟ್ರೆ ಒಂದು ಫ್ರಿಜ್ಜಲ್ಲಿ ಇಡಬೇಕು, ಆಚೆ ಇಟ್ಬಿಟ್ರೆ ಕೆಟ್ಟೋಗುತ್ತೆ ತೆಂಗಿನಕಾಯಿ. ಸೊ ಹಾಗಾಗಿ ಆ ಥರದ್ದು ತಂದು ಈ ಥರ ಮಿಷಿನ್ ಒಂದು ತಂದು ಇಟ್ಕೊಂಡ್ಬಿಟ್ರೆ ತೆಂಗಿನಕಾಯಿ ಸುಲಿಯೋಕ್ಕೆ ತುಂಬಾ ಸುಲಭ ಆಗುತ್ತೆ. ಲೈಟ್ ಆಫ್ ಮಾಡಿ ಬರಬೇಕಲ್ಲ? ಹಾಂ, ಏನಿಲ್ಲ. ಸೊ ಈ ತೆಂಗಿನಕಾಯಿನ ಹೊಡೆದ್ಬಿಟ್ಟು ಈಗ ನಾನು ಪಲ್ಯ ಮಾಡ್ತೀನಿ. ಜಲ್ದಿ ಹೋಮ್ವರ್ಕ್ ಬರೆಯಪ್ಪಿ, ಲೇಟ್ ಆಗುತ್ತೆ. ಆಲ್ರೆಡಿ ಟೈಮ್ ಆಗೈತೆ. ಇನ್ನೂ ಒಂದು ಬರ್ದಿದ್ಯಾ? ಹೌದಿಲ್ಲ, ಮ್ಯಾಥ್ ಒಂದು ಬರ್ದಿದ್ಯಾ, ಇಂಗ್ಲೀಷ್ ಐತೆ, ಕಂಪ್ಯೂಟರ್ ಐತೆ, ಇನ್ಯಾವುದೈತೆ? 2 ನಿದ್ದೆ ಬರ್ತೈತಲ್ಲ? ಮತ್ತೆ ಇಂಗ್ಲಿಷ್, ಕಂಪ್ಯೂಟರ್, ಮ್ಯಾಥ್. ಸರಿ, ಜಲ್ದಿ ಬರ್ರಿ. ನಿಮಗೆ ಫೋನ್ ಮಾಡೋಣ ಅಂತಿದ್ದೆ. ತೆಂಗಿನಕಾಯಿ ಬೇಕಿತ್ತು. ತೆಂಗಿನಕಾಯಿ ಸುಲ್ಕೊಂಡೆ ನಾನೇ. ಅಷ್ಟೊತ್ತಿಗೆ ನೀವು ಬಂದ್ರಿ. ಇದೊಂಚೂರು ಹೊಡ್ಕೊಡ್ರಿ. ಬೀನ್ಸ್ ಪಲ್ಯ ಮಾಡೋಕೆ ಅನ್ನ, ಸಾರು, ರೊಟ್ಟಿ ಎಲ್ಲ ಐತಿ. ನೀರು ಚೆನ್ನಾಗಿದ್ರೆ ಕುಡಿಬೋದಲ್ಲ, ಅದೇನು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಏನಿಲ್ಲ. ಮ್ಯಾಥ್ ಹೋಮ್ವರ್ಕ್ ಕಂಪ್ಲೀಟೆಡ್, ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಪೆಂಡಿಂಗ್. ಮ್ಯಾಥ್ಸ್ ಹೋಮ್ವರ್ಕ್ ಮುಗಿಸಿ ಇಂಗ್ಲೀಷ್ ಹೋಮ್ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ವಿಯಾನ್. ಈ ಕಡೆ ಎಗ್ ಬಾಯ್ಲಿಗೆ ಇಟ್ಟಿದ್ದೆ, ಎಗ್ ಬೆಂದಿದೆ. ಹಾಗೆ ಪಲ್ಯನೂ ಫ್ರೈ ಮಾಡಿದೆ, ಈಗ ರೆಡಿಯಾಗಿದೆ. ಇದೊಂದು ಸ್ವಲ್ಪ ಒಂಚೂರು ನೀರು ಹಾಕ್ಬಿಟ್ಟು ಬೀನ್ಸ್ ಬೇಯಕ್ಕೆ ಇಟ್ಬಿಟ್ರೆ ಪಲ್ಯ ಆಗುತ್ತೆ. ಹಾಂ, ಸೊ ಇದಾದಮೇಲೆ ಊಟ ಮಾಡಿ ಮಲ್ಕೊಳ್ಳೋದೆ. ಇನ್ನೊಂದು ಹೋಮ್ವರ್ಕ್ ಐತಪ್ಪಿ, ಕಂಪ್ಯೂಟರ್ ಹೋಮ್ವರ್ಕು, ಅದನ್ನು ಮುಗಿಸ್ಕೊ ಜಲ್ದಿ. ಏನು ಮಾಡ್ತಿದ್ಯಾ ಹೇಳು? ಓದು. ಇದು ಕ್ವಶನ್ ಓದು, ಲಾಸ್ಟ್ನೇದು. ಏನು ಕ್ವಶನ್ನು? पेट फिश. हाँ, तुम्हारे घर में मच्छी है कि पूछ रही? डू यू हैव पेट फिश? हाँ, हूँ करको बोलने क्या बोलती इंग्लिश में? एस स्पेलिंग? Yes. WES. Sorry, YES. ES. Very good.
ಖತಮ್. ಬ್ರಿಂಗ್ ವಿಚ್ ಕಂಪ್ಯೂಟರ್ ಹೋಮ್ವರ್ಕ್. ಸೊ ಇದೊಂದು ಸ್ವಲ್ಪ ಬೇಯಕ್ಕೆ ಇಡ್ತೀನಿ. ಒಂದು 2 ನಿಮಿಷ ಆದಮೇಲೆ ಪಲ್ಯ ಖತಮ್. ಅದಾದಮೇಲೆ ಊಟ ಮಾಡಬೇಕು.